भूर्भुवस्सुवः तत्सावितुर्वरेण्यम् भर्गो देवस्य धीमहि धियो यो न प्रचोदयात्। ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇಭ್ಯಃ ನಮಸ್ಕಾರಃ. ಸ್ನೇಹಿತರೆ, ಈಗಿನ ಜ್ಞಾನ ಸಂವಾದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೇದಗಳ ಅವಲೋಕನ ಎಂಬುದು ಈ ಸಂವಾದದ ವಿಷಯವಾಗಿದೆ. ಈ ವಿಷಯಗಳ ಬಗ್ಗೆ ಭಾಷಣ ಕಾರ್ಯಕ್ರಮಗಳಿಗಾಗಿ ನನ್ನನ್ನು ಸಂಪರ್ಕಿಸಬಹುದು. ಈ ಸಂವಾದದ ವಿಷಯ ಪುಸ್ತಕ ರೂಪದಲ್ಲಿ ವೆಬ್ಸೈಟ್ಗಳಾದ pustaka.co.in, ಅಮೆಜಾನ್ ಬುಕ್ಸ್, ಗೂಗಲ್ ಬುಕ್ಸ್ಗಳಲ್ಲಿ ಲಭ್ಯವಿದೆ. ನನ್ನ ಹೆಸರು ಪ್ರಕಾಶ ಶಾನುಭೋಗ. ನಾನು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಎಂಜಿನಿಯರಿಂಗ್ ಪದವೀಧರ. ನನ್ನ ವೃತ್ತಿ ಜೀವನ ಭಾರತ ಸರ್ಕಾರದ ಉದ್ಯಮ ಅಂದರೆ PSU ಪಬ್ಲಿಕ್ ಸೆಕ್ಟರ್ BEL ಅಂದರೆ ಭಾರತ್ ಎಲೆಕ್ಟ್ರಾನಿಕ್ಸ್ ನಿಂದ ಪ್ರಾರಂಭವಾಯಿತು. ಮುಂದೆ ಆಲ್ಸ್ಟಾಮ್, HCL ಪೆರೋ, ಆರೆಕಲ್ ಎಂಬ ಸಂಸ್ಥೆಗಳಲ್ಲಿ ನನ್ನ ವೃತ್ತಿಯು ಮುಂದುವರೆಯಿತು. ಈಗ ನಾನು ಬೆಂಗಳೂರಿನಲ್ಲಿ ವಾಸಿಸುತ್ತಾ ನನ್ನ ಎಂಜಿನಿಯರಿಂಗ್ ಸಲಹಾ ಸೇವೆ ಚಟುವಟಿಕೆಗಳನ್ನು ಮುಂದುವರಿಸುತ್ತಿದ್ದೇನೆ. ನನ್ನ ಆಸಕ್ತಿಗಳು ವೇದಾಧ್ಯಯನ, ತಂತ್ರಜ್ಞಾನ ಅಧ್ಯಯನ, ವ್ಯಕ್ತಿತ್ವ ವಿಕಸನ ಅಧ್ಯಯನವಾಗಿದೆ. ವೇದ, ತಂತ್ರಜ್ಞಾನ, ವ್ಯಕ್ತಿತ್ವ ವಿಕಸನ ಇತ್ಯಾದಿ ವಿಷಯಗಳ ಮೇಲೆ ಬರವಣಿಗೆ ಮತ್ತು ಭಾಷಣಗಳನ್ನು ಮಾಡುವುದು ನನ್ನ ಇತರ ಚಟುವಟಿಕೆಗಳು. ಬೆಂಗಳೂರಿನ ಜಯನಗರದಲ್ಲಿರುವ ಸಾಕ್ಷಿ ಟ್ರಸ್ಟಿನ ಸಹಾಯದಿಂದ ನನ್ನ ವೇದಾಧ್ಯಯನ ಸಾಧ್ಯವಾಯಿತು. ಈ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾಗಿದ್ದ ದಿವಂಗತ ಡಾಕ್ಟರ್ RL ಕಶ್ಯಪ್ ರವರಿಗೆ ನನ್ನ ಅನೇಕ ನಮನಗಳು. ಕಶ್ಯಪ್ ರವರು ಮಹಾನ್ ಎಂಜಿನಿಯರ್ ಮತ್ತು ಕಂಪ್ಯೂಟರ್ ಸೈನ್ಸ್ ಪ್ರೊಫೆಸರ್ ಆಗಿದ್ದರು. ವೇದ ವಿದ್ವಾಂಸರೂ ಆಗಿದ್ದರು. ಸಾಕ್ಷಿ ಸಂಸ್ಥೆಯ ಈಗಿನ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿರುವ ಡಾಕ್ಟರ್ ಜಹಗೀರ್ದಾರರಿಗೂ ನನ್ನ ಅನೇಕ ನಮನಗಳು. ಜಹಗೀರ್ದಾರ್ರವರು ನನ್ನ ವೇದಾಧ್ಯಯನ ಚಟುವಟಿಕೆಗೆ ಬೆಂಬಲ ಮತ್ತು ಪ್ರೋತ್ಸಾಹವನ್ನು ನಿರಂತರವಾಗಿ ನೀಡಿದ್ದಾರೆ ಮತ್ತು ಈಗಲೂ ನೀಡುತ್ತಿದ್ದಾರೆ. ಈಗ ವೇದ ಅವಲೋಕನ ಎಂಬ ವಿಷಯ ಸಂವಾದವನ್ನು ಪ್ರಾರಂಭಿಸೋಣ. ಸಂಸ್ಕೃತದಲ್ಲಿ ವೇದ ಎಂದರೆ ಎಲ್ಲ ರೂಪಗಳಲ್ಲಿರುವ ಜ್ಞಾನ ಎಂದರ್ಥ. ಸಂಸ್ಕೃತ ಪದ ವೇದ ವಿದ್ ಎಂಬ ಮೂಲ ಪದದಿಂದ ಬಂದಿದೆ. ವಿದ್ ಎಂದರೆ ತಿಳಿದುಕೊಳ್ಳುವುದು ಎಂದು ಅರ್ಥ. ವೇದಗಳು ಗ್ರಂಥಗಳ ಸಂಗ್ರಹವಾಗಿದೆ. ವೇದಗಳು ಹಿಂದೂಗಳಿಗೆ ಅತ್ಯಂತ ಪವಿತ್ರ ಗ್ರಂಥಗಳಾಗಿವೆ. ವೇದಗಳು ವೈದಿಕ ಸಂಸ್ಕೃತದಲ್ಲಿದೆ, ಅಂದರೆ ವೇದಿಕ್ ಸ್ಯಾನ್ಸ್ಕ್ರಿಟ್ನಲ್ಲಿ ಇವೆ. ವೇದಗಳು ಸುಮಾರು 10,000 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಪ್ರಚಲಿತೆಯಲ್ಲಿದೆ. ಮೌಖಿಕ ಅಥವಾ ವರ್ಬಲ್ ಎನ್ನುವ ಸಂಪ್ರದಾಯದ ಮೂಲಕ ತಲೆಮಾರುಗಳಿಂದ ತಲೆಮಾರುಗಳಿಗೆ ಹರಿದು ಬಂದು ಈ ದೀರ್ಘ ಕಾಲಘಟ್ಟವನ್ನು ಆಯ್ದು ಉಳಿದುಕೊಂಡಿದೆ. ವೇದಗಳು ಮಾನವ ಜನಾಂಗದ ಅತ್ಯಂತ ಹಳೆಯ ಜ್ಞಾನ ಭಂಡಾರಗಳಾಗಿವೆ. ಸುಮಾರು 2,000 ವರ್ಷಗಳಿಂದ ಈಚೆಗೆ ವೇದಗಳು ಲಿಖಿತ ರೂಪದಲ್ಲಿ ಲಭ್ಯವಾಗಿದೆ. ವೇದಗಳಲ್ಲಿನ ಜ್ಞಾನವು 3 ಪ್ರಮುಖ ವಿಷಯಗಳ ಸುತ್ತಲೂ ಇದೆ. ಮೊದಲನೆಯದು ವಿಶ್ವಶಕ್ತಿಗಳು ಅಥವಾ ಕಾಸ್ಮಿಕ್ ಪವರ್ಸ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತೀವಿ. ಇದನ್ನು ಸಂಸ್ಕೃತದಲ್ಲಿ ದೇವತೆಗಳು ಎಂದು ಉಲ್ಲೇಖಿಸಲಾಗುತ್ತದೆ ಅಥವಾ ಕರೆಯಲಾಗುತ್ತದೆ. ಎರಡನೆಯದು ಕಾವ್ಯಾತ್ಮಕವಾಗಿರುವ ಮಂತ್ರಗಳು. ಮೂರನೆಯದು ಈ ಜ್ಞಾನವು ಯಾರಿಗೆ ಗೋಚರಿಸಿತೋ, ಕೇಳಿಸಿತೋ, ಲಭ್ಯವಾಯಿತೋ ಆ ವ್ಯಕ್ತಿಗಳು. ಆ ವ್ಯಕ್ತಿಗಳು ಆಧ್ಯಾತ್ಮಿಕವಾಗಿ ಅತ್ಯಂತ ಮುಂದುವರಿದ ಸಾಧನೆ ಮಾಡಿದಂತಹ ವ್ಯಕ್ತಿಗಳು. ಅವರುಗಳನ್ನು ನಾವು ಋಷಿಗಳು ಎಂದು ಕರೆಯುತ್ತೇವೆ. ನಾವು ಮೊದಲು ವಿಶ್ವಶಕ್ತಿ ಅಥವಾ ಕಾಸ್ಮಿಕ್ ಪವರ್ಸ್ ಅಥವಾ ದೇವತೆಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ನಾವುಗಳು ನಮ್ಮ ಸುತ್ತಲಿನ ವಿಶ್ವವನ್ನು ನಮ್ಮ ಪಂಚೇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಹಸ್ತ ಅಥವಾ ಚರ್ಮದ ಮೂಲಕ ಗ್ರಹಿಸುತ್ತೇವೆ. ಈ 5 ಇಂದ್ರಿಯಗಳ ಮೂಲಕ ನಾವು ಗ್ರಹಿಸುವ ವಿಷಯಗಳಿಗೆ ಬ್ರಹ್ಮಾಂಡಲವು ಸೀಮಿತವಾಗಿದೆ ಎಂದು ನಮ್ಮಲ್ಲಿ ಹಲವರು ಭಾವಿಸುತ್ತಾರೆ. ಆದರೆ ಬ್ರಹ್ಮಾಂಡಲವು ಈ 5 ಇಂದ್ರಿಯಗಳ ಪರಿಮಿತಿಯನ್ನು ಮೀರಿದ್ದಾಗಿದೆ. ಪಂಚೇಂದ್ರಿಯಗಳ ಪರಿಮಿತಿಯನ್ನು ಮೀರಿದ ಶಕ್ತಿಗಳು, ವಿಷಯಗಳು, ವಿಶೇಷಗಳು ಬ್ರಹ್ಮಾಂಡಲದಲ್ಲಿ ಇವೆ.
ಬ್ರಹ್ಮಾಂಡದಲ್ಲಿರುವ ಕೆಲವು ಶಕ್ತಿಗಳು ಮಾನವ ತನ್ನ ಇಂದ್ರಿಯಗಳ ಮೂಲಕ ಸಹಜವಾಗಿ ಗ್ರಹಿಸಬಲ್ಲವನಾಗಿದ್ದಾನೆ. ಆದರೆ ನಮ್ಮ ಇಂದ್ರಿಯಗಳಿಂದ ಗ್ರಹಿಸಲಾಗದ ವಿವಿಧ ಶಕ್ತಿಗಳು ಬ್ರಹ್ಮಾಂಡದಲ್ಲಿ ಇವೆ ಮತ್ತು ಈ ಶಕ್ತಿಗಳನ್ನು ಸೂಕ್ಷ್ಮ ಶಕ್ತಿಗಳು, ಇಂಗ್ಲಿಷ್ನಲ್ಲಿ ಸಟಲ್ ಎನರ್ಜೀಸ್ ಎಂದು ಕರೆಯಲಾಗುತ್ತದೆ. ಮನುಷ್ಯನು ಭೌತಿಕ ದೇಹ, ಮನಸ್ಸು ಮತ್ತು ಪ್ರಜ್ಞೆಯನ್ನು ಹೊಂದಿದ್ದಾನೆ ಎಂದು ನಮಗೆ ತಿಳಿದಿದೆ ಮತ್ತು ಸಹಜವಾಗಿ ಸೀಮಿತ ಜ್ಞಾನ ಮತ್ತು ಸೀಮಿತ ಶಕ್ತಿಗಳನ್ನು ಮಾನವ ಹೊಂದಿದ್ದಾನೆ. ವಿಶ್ವದಲ್ಲಿ ಪ್ರಜ್ಞೆ ಮತ್ತು ಜ್ಞಾನವನ್ನು ಹೊಂದಿರುವ ಅನೇಕ ಸೂಕ್ಷ್ಮ ಶಕ್ತಿಗಳು ಅಸ್ತಿತ್ವದಲ್ಲಿ ಇವೆ ಮತ್ತು ಅವುಗಳನ್ನು ಕಾಸ್ಮಿಕ್ ಶಕ್ತಿಗಳು ಅಥವಾ ದೇವತೆಗಳು ಅಥವಾ ವಿಶ್ವಶಕ್ತಿಗಳು ಎಂದು ಕರೆಯುತ್ತೇವೆ. ಈ ವಿಶ್ವಶಕ್ತಿಗಳ ಅಥವಾ ದೇವತೆಗಳು ಹೊಂದಿರುವ ಶಕ್ತಿಯು ಅಕ್ಷರಶಃ ಅನಂತವಾಗಿದೆ, ಅಂದರೆ ಇನ್ಫೈನೈಟ್. ಹೀಗಾಗಿ ಮಾನವರು ಮತ್ತು ದೇವತೆಗಳ ನಡುವೆ ಇರುವ ವ್ಯತ್ಯಾಸವೇನೆಂದರೆ, ಮಾನವರು ಭೌತಿಕ ದೇಹ, ಮನಸ್ಸು, ಪ್ರಜ್ಞೆ, ಸೀಮಿತ ಜ್ಞಾನ ಮತ್ತು ಶಕ್ತಿಯನ್ನು ಹೊಂದಿದ್ದಾರೆ. ದೇವತೆಗಳು ಅಥವಾ ಕಾಸ್ಮಿಕ್ ಶಕ್ತಿಗಳು ಅಥವಾ ವಿಶ್ವಶಕ್ತಿಗಳು ಪ್ರಜ್ಞೆ, ಅನಂತವಾದ ಶಕ್ತಿ, ಅನಂತವಾದ ಜ್ಞಾನವನ್ನು ಹೊಂದಿವೆ. ಆದರೆ ಭೌತಿಕ ದೇಹ ಅವುಗಳಿಗೆ ಇಲ್ಲ. ಈ ಬ್ರಹ್ಮಾಂಡದಲ್ಲಿ ನಡೆಯುತ್ತಿರುವ ಎಲ್ಲ ಚಟುವಟಿಕೆಗಳಿಗೆ ದೇವತೆಗಳು ಕಾರಣವಾಗಿವೆ. ಈ ದೇವತೆಗಳು ಮಳೆ, ಮಿಂಚು, ಗುಡುಗು, ಗಾಳಿ, ಗುರುತ್ವಾಕರ್ಷಣೆಯಂತಹ ನೈಸರ್ಗಿಕ ವಿದ್ಯಮಾನಗಳ ಮೂಲಕ ಮಾನವರು ಗ್ರಹಿಸಬಹುದಾದ ರೀತಿಯಲ್ಲಿ ತಮ್ಮ ಅಸ್ತಿತ್ವವನ್ನು ತೋರ್ಪಡಿಸಿಕೊಳ್ಳುತ್ತವೆ. ದೇವ ಪದವು ಇಂಗ್ಲಿಷ್ನಲ್ಲಿ ಗಾಡ್ ಎಂದು ಅನುವಾದವಾಗುತ್ತದೆ. ಈ ಗಾಡ್ ಎನ್ನುವ ಪದವು ದೇವತೆಯ ಸಂಪೂರ್ಣ ವಿವರಣೆಯನ್ನು ಪ್ರತಿಪಾದಿಸಲಾರದು. ಸಂಸ್ಕೃತದಲ್ಲಿ ದೇವ ಎಂಬ ಪದವು ದಿವ್ ಎಂಬ ಮೂಲದಿಂದ ಬಂದಿದೆ. ದಿವ್ ಪದದ ಅರ್ಥ ಹೊಳೆಯುವುದು ಅಥವಾ ಪ್ರಕಾಶಿಸುವುದು ಎಂದು ಆಗುತ್ತದೆ. ದೇವತೆಗಳು ಆದಿಭೌತಿಕ ಜೀವಿಗಳು ಮತ್ತು ಮೊದಲೇ ವಿವರಿಸಿದಂತೆ ಭೌತಿಕ ದೇಹವಿಲ್ಲದಿದ್ದರೂ ಪ್ರಜ್ಞೆ, ಜ್ಞಾನ ಮತ್ತು ಶಕ್ತಿಯಿಂದ ಕೂಡಿವೆ. ದೇವತೆಗಳು ದೇಹದ ಅಗತ್ಯವಿಲ್ಲದೆ ತಮ್ಮ ಪ್ರಜ್ಞೆಯಿಂದ ನೇರವಾಗಿ ಕ್ರಿಯೆಗಳನ್ನು, ಮಾರ್ಪಾಟುಗಳನ್ನು ಬ್ರಹ್ಮಾಂಡದಲ್ಲಿ, ಭೌತಿಕ ಜಗತ್ತಿನಲ್ಲಿ ನಡೆಸಬಲ್ಲರು, ಮಾಡಬಲ್ಲರು. ದೇವತೆಗಳಿಗೆ ತಮ್ಮದೇ ಆದ ಹೆಸರುಗಳು ಇವೆ. ಉದಾಹರಣೆಗೆ ಅಗ್ನಿ, ಇಂದ್ರ, ವಾಯು, ಸರಸ್ವತಿ, ಇಲ, ಮಿತ್ರ ದೇವತೆಗಳ ಕೆಲವು ಹೆಸರುಗಳು. ಮತ್ತು ಇತ್ತೀಚಿನ ಕಾಲಮಾನದ ಋಷಿ ಎಂದು ಗುರುತಿಸಲ್ಪಟ್ಟ ಶ್ರೀ ಅರವಿಂದರು ದೇವತೆಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ: ದೇವತೆಗಳು ಕೇವಲ ಗುಣಗಳು ಅಥವಾ ಶಕ್ತಿಗಳ ವ್ಯಕ್ತಿತ್ವವಲ್ಲ, ಅವುಗಳು ಜಾಗೃತ ಶಕ್ತಿಗಳ ಅವತಾರ ಅಥವಾ ಹೊರಹೊಮ್ಮುವಿಕೆ ಆಗಿದೆ, ಅಂದರೆ ಎಕ್ಸ್ಪ್ರೆಷನ್. ನಾವು ದೇವತೆಗಳೊಂದಿಗೆ ಸಂಪರ್ಕ ಸಾಧಿಸಬಹುದು, ದೇವತೆಗಳೊಂದಿಗೆ ಸಂವಹನ ಅಂದರೆ ಕಮ್ಯುನಿಕೇಶನ್ ನಡೆಸಬಹುದು. ಪ್ರತಿಯೊಬ್ಬ ದೇವನು ಬಾಹ್ಯ ಪ್ರಪಂಚದಲ್ಲಿ ಒಂದು ಅಂಶವಾಗಿ ಮತ್ತು ಒಂದು ಆಂತರಿಕ ಶಕ್ತಿಯಾಗಿ ಅಥವಾ ಮನೋಪ್ರಾಣಾದಿ ಶಕ್ತಿ, ಇಂಗ್ಲಿಷ್ನಲ್ಲಿ ಸೈಕಲಾಜಿಕಲ್ ಪವರ್ ಅಂತ ಹೇಳ್ತಾರೆ, ತೋರ್ಪಡಿಸಿಕೊಳ್ಳುತ್ತಾನೆ. ಉದಾಹರಣೆಗೆ ಅಗ್ನಿ ದೇವತೆಯು ಬಾಹ್ಯವಾಗಿ ಭೌತಿಕ ಬೆಂಕಿಯಾಗಿ ಕಾಣಿಸುತ್ತದೆ ಅಥವಾ ಜೀರ್ಣ ಶಕ್ತಿಯಾಗಿ ತೋರ್ಪಡಿಸಿಕೊಳ್ಳುತ್ತದೆ. ಆಳವಾದ ಮಟ್ಟದಲ್ಲಿ ಅಗ್ನಿ ಮಾನವನ ಸಂಕಲ್ಪ ಶಕ್ತಿ ಎಂಬ ಮನೋಪ್ರಾಣಾದಿ ಶಕ್ತಿಯಾಗಿದೆ, ಅಂದರೆ ವಿಲ್ ಪವರ್, ಮಾನವನ ವಿಲ್ ಪವರ್. ಅಗ್ನಿ ಮಾನವನ ವಿಲ್ ಪವರ್ ಅಥವಾ ಸಂಕಲ್ಪ ಶಕ್ತಿ ಆಗಿದೆ ಎಂದು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಸಂಕಲ್ಪ ಶಕ್ತಿ ಎನ್ನುವ ಮನೋಪ್ರಾಣಾದಿ ಶಕ್ತಿ ಅಥವಾ ವಿಲ್ ಪವರ್ ಎನ್ನುವ ಸೈಕಲಾಜಿಕಲ್ ಪವರ್ ನಮ್ಮ ಜೀವನದ ಆಗುಹೋಗುಗಳಿಗೆ ಅತಿ ಮುಖ್ಯವಾಗಿ ಬೇಕಾದ ಶಕ್ತಿ. ನಾವು ನಮ್ಮ ಜೀವನ ಪಯಣದಲ್ಲಿ ಸಾಮಾನ್ಯವಾಗಿ ಅನೇಕ ಚಟುವಟಿಕೆಗಳನ್ನು ಪ್ರಾರಂಭಿಸುತ್ತೇವೆ.
ಆದರೆ ಕಾರಣಾಂತರಗಳಿಂದ ಬಹುಪಾಲು ಚಟುವಟಿಕೆಗಳನ್ನು ಅಂತ್ಯ ತಲುಪಿ ಅದರ ಫಲ ಪಡೆಯುವ ಮೊದಲೇ ನಿಲ್ಲಿಸಿಬಿಡುತ್ತೇವೆ. ಈ ವೈಫಲ್ಯಕ್ಕೆ ಕಾರಣ ದುರ್ಬಲ ಸಂಕಲ್ಪ ಶಕ್ತಿ. ಅಂದರೆ ಸಂಕಲ್ಪ ಶಕ್ತಿ ಸಾಕಷ್ಟು ಬಲವಾಗಿಲ್ಲ. ಅಗ್ನಿದೇವ ಸಂಕಲ್ಪ ಶಕ್ತಿಗೆ ಕಾರಣ ಅಂತ ಹಿಂದೆ ಹೇಳಿದೆ. ಹೀಗಾಗಿ ಅಗ್ನಿದೇವತೆಯ ಸಂಪರ್ಕ ಬೆಳೆಸಿ ಅಗ್ನಿದೇವತೆಯೊಡನೆ ಸಂವಹನ ನಡೆಸುವುದರಿಂದ ಸಂಕಲ್ಪ ಶಕ್ತಿ ಬಲವಾಗುತ್ತದೆ. ಅಂದರೆ ಅಗ್ನಿದೇವತೆಯ ಜೊತೆ ಕಮ್ಯುನಿಕೇಟ್ ಮಾಡುವುದರಿಂದ ಸಂಕಲ್ಪ ಶಕ್ತಿ ಅಥವಾ ವಿಲ್ ಪವರ್ ಬಲವಾಗುತ್ತದೆ. ಅಗ್ನಿ ಮಂತ್ರಗಳನ್ನು ಪಠಿಸುವುದರಿಂದ ಅಗ್ನಿಯೊಡನೆ ಸಂಪರ್ಕ ಸಾಧಿಸಲು ಸಾಧ್ಯ. ಹೀಗಾಗಿ ಅಗ್ನಿ ಮಂತ್ರಗಳ ಪಠನದಿಂದ ವ್ಯಕ್ತಿಗಳಲ್ಲಿ ಸಂಕಲ್ಪ ಶಕ್ತಿ ಅಥವಾ ವಿಲ್ ಪವರ್ ಹೆಚ್ಚಾಗಿ ವ್ಯಕ್ತಿಯು ತಾನು ಪ್ರಾರಂಭಿಸಿದ ಚಟುವಟಿಕೆಗಳನ್ನು ಅಂತ್ಯದ ತನಕ ಮುಂದುವರಿಸಿ ಹೆಚ್ಚು ಯಶಸ್ಸು ಗಳಿಸಬಲ್ಲವನಾಗುತ್ತಾನೆ. ಸೈಕಲಾಜಿಕಲ್ ಪವರ್ಸ್ ಅಥವಾ ಮನೋಪ್ರಾಣಾದಿ ಶಕ್ತಿಗಳ ಬಗ್ಗೆ ಪ್ರತ್ಯೇಕ ವಿಡಿಯೋ ಒಂದು ಲಭ್ಯವಿದೆ. ಅದರಲ್ಲಿ ಇದರ ಬಗ್ಗೆ ಮತ್ತಷ್ಟು ವಿವರಣೆಗಳನ್ನು ನೀವು ನೋಡಬಹುದು. ಇನ್ನು ಮುಂದುವರಿಯುತ್ತಾ ಈಗ ನಾವು ಮಂತ್ರಗಳು ಮತ್ತು ಋಷಿ ಎಂಬ ವಿಷಯಗಳನ್ನು ಒಟ್ಟಿಗೆ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ. ಮಂತ್ರಗಳು ಪದ್ಯದ ತರಹ ಇರುವಂತಹ ರಚನೆಗಳು. ಕೆಲವು ಮಂತ್ರಗಳು ಕಾವ್ಯ ರಚನೆ ಮಾನದಂಡಗಳ ಅನುಸಾರಕ್ಕೆ ಇವೆ. ಇನ್ನು ಕೆಲವು ಈ ಅನುಸಾರದಲ್ಲಿ ಇಲ್ಲ. ಈ ಮಾನದಂಡವನ್ನು ಛಂದಸ್ಸು ಅಥವಾ ಇಂಗ್ಲಿಷ್ನಲ್ಲಿ ಮೆಟ್ರಿಕ್ ಎಂದು ಕರೆಯಲಾಗುತ್ತದೆ. ಮಂತ್ರಗಳು ಜ್ಞಾನದ ಸಣ್ಣ ತುಣುಕುಗಳು ಅಥವಾ ಪೊಟ್ಟಣಗಳು ಅಥವಾ ಪ್ಯಾಕೆಟ್ಸ್ ಎನ್ನಬಹುದು. ವಿಶೇಷವೆನ್ನಿಸಿದ ವ್ಯಕ್ತಿಗಳು ಆಳವಾದ ಅತೀಂದ್ರಿಯ ಪ್ರಜ್ಞಾವಸ್ಥೆಯಲ್ಲಿದ್ದಾಗ ಈ ಮಂತ್ರವೆಂಬ ಜ್ಞಾನದ ತುಣುಕುಗಳು ಅವರುಗಳಿಗೆ ಗೋಚರಿಸಿದವು, ಕೇಳಿಸಿದವು. ಧ್ಯಾನ ಅಥವಾ ತಪಸ್ಸಿನ ಮೂಲಕ ಈ ವಿಶೇಷವೆನ್ನಿಸಿದ ವ್ಯಕ್ತಿಗಳು ಆಳವಾದ ಅತೀಂದ್ರಿಯ ಪ್ರಜ್ಞಾವಸ್ಥೆಯ ಸ್ಥಿತಿಯನ್ನು ತಲುಪಬಲ್ಲವರಾಗಿದ್ದರು. ವಿಶೇಷವೆನ್ನಿಸಿದ ಈ ವ್ಯಕ್ತಿಗಳಿಗೆ ಮಂತ್ರಗಳು ಕೇಳಿಸಿದ ಪದಗಳಾಗಿದ್ದರಿಂದ ಅವುಗಳನ್ನು ಶ್ರುತಿ ಎಂದು ಅಥವಾ ಕೇಳಿಸಿದ್ದವು ಎಂದು ಕರೆಯಲ್ಪಡುವ ಪ್ರೇರಿತ ಪದಗಳೆಂದು ಉಲ್ಲೇಖಿಸಲಾಗಿದೆ. ಅಂದರೆ ಇವುಗಳನ್ನು ಶ್ರುತಿ ಎಂದು ಕರೆಯಲಾಗಿದೆ. ಈ ವಿಶೇಷವೆನ್ನಿಸಿದ ವ್ಯಕ್ತಿಗಳನ್ನು ಋಷಿಗಳು ಎಂದು ಹೆಸರಿಸಲಾಗಿದೆ. ಮಂತ್ರಗಳ ಸಂಗ್ರಹವಾಗಿರುವ ವೇದವು ಮಾನವ ನಿರ್ಮಿತವಾದುದಲ್ಲ. ಅದು ಮಾನವ ಬುದ್ಧಿಶಕ್ತಿ, ಕಲ್ಪನೆ ಅಥವಾ ಊಹಾಪೋಹದಿಂದ ಹುಟ್ಟಿದ್ದಲ್ಲ. ಮಂತ್ರಗಳು ಆಳವಾದ ಆಧ್ಯಾತ್ಮಿಕ ಸತ್ಯಗಳು ಮತ್ತು ಋಷಿಗಳಿಗೆ ಗೋಚರಿಸಿದ ನಿಗೂಢ ವಿದ್ಯಮಾನಗಳಾಗಿವೆ. ಕಾವ್ಯರಚನೆ ಮಾನದಂಡಗಳ ಅನುಸಾರಕ್ಕೆ ಒಳಪಟ್ಟಿರುವ ಮಂತ್ರಗಳು ಬಹಳ ಲಯಬದ್ಧವಾಗಿದೆ. ಮಂತ್ರಗಳು ಸಂಸ್ಕೃತ ವರ್ಣಮಾಲೆಗಳಿಂದ ಅಥವಾ ಉಚ್ಚಾರಾಂಶಗಳಿಂದ ನಿರ್ಮಿತವಾದ ಪದಗಳಿಂದ ಕೂಡಿದ ರಚನೆಗಳಾಗಿವೆ. ಸಂಸ್ಕೃತವು ಮತ್ತೊಂದು ಮಾನವ ಭಾಷೆಯಲ್ಲ. ಅದು ದೇವಭಾಷೆ ಎಂದು ಕರೆಯಲ್ಪಡುವ ವಿಶ್ವ ಭಾಷೆಯಾಗಿದೆ. ಸಂಸ್ಕೃತವು ವೈಜ್ಞಾನಿಕ ಮತ್ತು ಸ್ವರಶಾಸ್ತ್ರ ಭಾಷೆಯಾಗಿದ್ದು ಅದು ತಾರ್ಕಿಕವಾಗಿದೆ. ಅಂದರೆ ತರ್ಕದಿಂದ ಕೂಡಿದೆ. ಸಂಸ್ಕೃತ ಭಾಷೆಯು ಉಚ್ಚಾರಣೆ, ಕಾಗುಣಿತ ಮತ್ತು ವ್ಯಾಕರಣದಲ್ಲಿ ಸ್ಥಿರತೆಯನ್ನು ಹೊಂದಿದೆ. ಅಂದರೆ ಕನ್ಸಿಸ್ಟೆನ್ಸ್ ಇನ್ ಪ್ರೊನೌನ್ಸಿಯೇಷನ್ ಅಂಡ್ ಗ್ರಾಮರ್. ಉಚ್ಚಾರಣೆಯಲ್ಲಿ ವ್ಯತ್ಯಾಸಗಳನ್ನು ಹೊಂದಿರುವ ಇಂಗ್ಲಿಷ್ ಇಂಥ ಸಂಸ್ಕೃತವು ಭಿನ್ನವಾಗಿದ್ದು ಒಂದು ಅಕ್ಷರಕ್ಕೆ ಒಂದೇ ಧ್ವನಿಯನ್ನು ಹೊಂದಿರುವ, ಉಚ್ಚರಿಸಲು ಬರೆಯಲು ಸುಲಭವಾಗಿರುವ ಭಾಷೆಯಾಗಿದೆ. ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಸಂಸ್ಕೃತದಲ್ಲಿ ಒಂದು ಅಕ್ಷರಕ್ಕೆ ಒಂದೇ ಧ್ವನಿ. ಇಂಗ್ಲಿಷ್ ಭಾಷೆಯಲ್ಲಿ ಒಂದೇ ಅಕ್ಷರಕ್ಕೆ ಹಲವಾರು ಧ್ವನಿಗಳಿವೆ. ಸಂಸ್ಕೃತ ವರ್ಣಮಾಲೆಯ ಅಕ್ಷರಗಳನ್ನು ಉಚ್ಚಾರಾಂಶಗಳು ಅಥವಾ ಸಿಲಬಲ್ಸ್ ಎಂದು
ಕರೆಯುತ್ತಾರೆ. ಈ ಉಚ್ಚಾರಾಂಶಗಳು ಬ್ರಹ್ಮಾಂಡಲದ ಪ್ರಾಥಮಿಕ ಶಬ್ದಗಳಾಗಿವೆ, ಅಂದರೆ ಪ್ರೈಮಲ್ ಸೌಂಡ್ಸ್ ಆಫ್ ಯೂನಿವರ್ಸ್ ಆಗಿದೆ. ಈ ಉಚ್ಚಾರಾಂಶಗಳು ಮಾನವನ ಮನಸ್ಸನ್ನು ಬ್ರಹ್ಮಾಂಡಲದ ಬುದ್ಧಿಮತ್ತೆಯ ಪ್ರಾಥಮಿಕ ಶಕ್ತಿಗಳೊಂದಿಗೆ ಸಂಪರ್ಕ ಮಾಡಲು ಮತ್ತು ಆ ಶಕ್ತಿಗಳ ಆಳವಾದ ಒಳನೋಟಗಳನ್ನು ಸ್ವೀಕರಿಸಲು ಅನುವು ಮಾಡಿಕೊಡುತ್ತದೆ. ಮಂತ್ರಗಳ ಒಳರಚನೆಯ ನೋಟ ಈ ರೀತಿ ಇದೆ. ಉಚ್ಚಾರಾಂಶಗಳಿಂದ ಪದಗಳಾಗುತ್ತದೆ, ಪದಗಳಿಂದ ಪಾದಗಳು, ಪಾದಗಳಿಂದ ಮಂತ್ರಗಳಾಗುತ್ತದೆ. ಮಂತ್ರವು 3ರಿಂದ 4 ಪಾದಗಳನ್ನು ಹೊಂದಿರಬಹುದು. ಈಗಾಗಲೇ ಹೇಳಿರುವ ಹಾಗೆ ಮಂತ್ರಗಳಲ್ಲಿ ಛಂದಸ್ಸು ಅವುಗಳ ಮಾನದಂಡವನ್ನು ತೋರ್ಪಡಿಸುತ್ತದೆ. ಮಂತ್ರಗಳಲ್ಲಿರುವ ಉಚ್ಚಾರಾಂಶಗಳ ಸಂಖ್ಯೆಯನ್ನು ಆಧರಿಸಿ 7 ವಿಧದ ಛಂದಸ್ಸುಗಳನ್ನು ನಾವು ನೋಡಬಹುದು. ಮಂತ್ರಗಳಲ್ಲಿ ಅತಿ ಸಣ್ಣ ಗಾತ್ರದ ಮಂತ್ರವು 24 ಉಚ್ಚಾರಾಂಶಗಳ ಅಥವಾ ಅಕ್ಷರಗಳ ಮಂತ್ರವಾಗಿದೆ. 48 ಅಕ್ಷರಗಳ ಮಂತ್ರವು ಅತಿ ದೊಡ್ಡ ಗಾತ್ರದ ಮಂತ್ರವಾಗಿದೆ. 24 ಅಕ್ಷರಗಳಿರುವ ಮಂತ್ರವನ್ನು ಗಾಯತ್ರಿ ಛಂದಸ್ಸಿನಲ್ಲಿರುವ ಮಂತ್ರ ಎಂದು ಹೇಳಲಾಗುತ್ತದೆ. 28 ಅಕ್ಷರಗಳಿದ್ದರೆ ಅದು ಉಷ್ಣಿಕ್ ಛಂದಸ್ಸು. 32 ಅಕ್ಷರಗಳಿದ್ದರೆ ಅದು ಅನುಷ್ಠುಪ್ ಛಂದಸ್ಸು. 36 ಅಕ್ಷರಗಳಿದ್ದರೆ ಆ ಮಂತ್ರವು ಬೃಹತಿ ಛಂದಸ್ಸಿನಲ್ಲಿದೆ. 40 ಅಕ್ಷರಗಳ ಮಂತ್ರವನ್ನು ಪಂಕ್ತಿ ಛಂದಸ್ಸಿನಲ್ಲಿದೆ ಎಂದು ಹೇಳಲಾಗುತ್ತದೆ. 44 ಅಕ್ಷರಗಳ ಮಂತ್ರವನ್ನು ತ್ರಿಷ್ಟುಪ್ ಛಂದಸ್ಸಿನಲ್ಲಿದೆ ಎಂದು ಹೇಳಲಾಗುತ್ತದೆ. ಅತಿ ದೊಡ್ಡ ಮಂತ್ರವಾದ 48 ಅಕ್ಷರಗಳ ಮಂತ್ರವನ್ನು ಜಗತಿ ಛಂದಸ್ಸಿನಲ್ಲಿದೆ ಎಂದು ಹೇಳಲಾಗುತ್ತದೆ. ಮಂತ್ರವನ್ನು 3 ವಿಭಿನ್ನ ಅಂಶಗಳಿಂದ ನಾವು ನೋಡಬಹುದು. ಮೊದಲನೆಯದು, ಮಂತ್ರವು ಯಾವ ಋಷಿಗೆ ಗೋಚರವಾಯಿತೋ ಆ ಋಷಿಯ ಹೆಸರು. ಎರಡನೆಯದು, ಮಂತ್ರದ ಛಂದಸ್ಸು. ಮತ್ತು ಮೂರನೆಯದು, ಮಂತ್ರಕ್ಕೆ ಸಂಬಂಧಿಸಿರುವ ದೇವತೆ ಅಥವಾ ವಿಶ್ವಶಕ್ತಿ. ನಾವು ಮಂತ್ರವನ್ನು ಪಠಿಸಲು ಪ್ರಾರಂಭಿಸುವ ಮೊದಲು ಈ 3 ಗುರುತುಗಳನ್ನು ನಿರೂಪಿಸುವುದು ಸಾಮಾನ್ಯ ಸಂಪ್ರದಾಯವಾಗಿದೆ. ಉದಾಹರಣೆಗೆ, ಪ್ರಸಿದ್ಧವಾದ ಗಾಯತ್ರಿ ಮಂತ್ರ ಓಂ ಭೂರ್ಭುವಸ್ಸುವಃ ತತ್ಸಾವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಈ ಮಂತ್ರವನ್ನು ಪಠಿಸಲು ಪ್ರಾರಂಭಿಸುವ ಮೊದಲು ನಾವು ವಿಶ್ವಾಮಿತ್ರ ಋಷಿಃ ಗಾಯತ್ರಿ ಛಂದಃ ಶ್ರೀ ಸವಿತೃದೇವತಾಃ ಎಂದು ಹೇಳುತ್ತೇವೆ. ಇದರ ಅರ್ಥ, ಈ ಮಂತ್ರವು ವಿಶ್ವಾಮಿತ್ರ ಋಷಿಗಳಿಗೆ ಗೋಚರಿಸಿತು. ಇದು ಗಾಯತ್ರಿ ಛಂದಸ್ಸಿನಲ್ಲಿ ಇದೆ. ಈ ಮಂತ್ರಕ್ಕೆ ಸಂಬಂಧಿಸಿದ ವಿಶ್ವಶಕ್ತಿ ಅಥವಾ ದೇವತೆ ಸವಿತೃ ಅಥವಾ ಸೂರ್ಯ ದೇವತಾ ಎಂದು ಇದರ ಅರ್ಥ. ಹಲವಾರು ಮಂತ್ರಗಳ ಸಂಗ್ರಹವನ್ನು ಸೂಕ್ತ ಎಂದು ಕರೆಯಲಾಗುತ್ತದೆ. ಸೂಕ್ತದಲ್ಲಿ 9 ರಿಂದ 18, 24, 36 ಮಂತ್ರಗಳು ಇರಬಹುದು. ಹಲವಾರು ಸೂಕ್ತಗಳ ಸಂಗ್ರಹದಿಂದ ಮಂಡಲ ಅಥವಾ ಪುಸ್ತಕಗಳಾಗುತ್ತದೆ. ಹೀಗಾಗಿ ಉಚ್ಚಾರಾಂಶಗಳ ಸಂಯೋಜನೆ ಪದಗಳನ್ನು, ಪದಗಳ ಸಂಯೋಜನೆ ಪಾದಗಳನ್ನು, ಪಾದಗಳ ಸಂಯೋಜನೆ ಮಂತ್ರವನ್ನು ಮಾಡುತ್ತದೆ ಮತ್ತು ಮಂತ್ರಗಳಿಂದ ಸೂಕ್ತ ಮತ್ತು ಸೂಕ್ತಗಳಿಂದ ಮಂಡಲ ಅಥವಾ ಪುಸ್ತಕವಾಗುತ್ತದೆ. ಮಂತ್ರಗಳು ಪ್ರಧಾನ ವಿಶ್ವಶಕ್ತಿಗಳು ಮತ್ತು ಅವುಗಳ ಸೂಕ್ಷ್ಮ ನಿಯಮಗಳಿಗೆ ಸಂಬಂಧಿಸಿದ್ದಾಗಿವೆ. ಮಂತ್ರವು ಜೀವನದ ಎಲ್ಲಾ ಹಾಗೂ ಹೋಗುಗಳನ್ನು ಸಾಧಿಸುವ ಅಸಾಧಾರಣ ಸಾಧನವಾಗಿದೆ. ಮಂತ್ರವು ಬಯಸಿದ್ದನ್ನು ಪಡೆದುಕೊಳ್ಳುವ ಮತ್ತು ಅನಪೇಕ್ಷಿತವಾದದ್ದನ್ನು ನಿವಾರಿಸುವ ಸಾಧನವಾಗಿದೆ. ನಮಗೆ ಯಾವುದು ಬೇಕೋ ಅದನ್ನು ಮಂತ್ರದಿಂದ ಪಡೆದುಕೊಳ್ಳಬಹುದು. ಯಾವುದು ಬೇಡವೋ ನಮಗೆ ಅದನ್ನು ಮಂತ್ರದ ಮೂಲಕ ನಿವಾರಿಸಿಕೊಳ್ಳಬಹುದು. ಬಾಹ್ಯ ಭೌತಿಕ ಜಗತ್ತಿನ ಫಲಿತಾಂಶಗಳನ್ನು ಆಂತರಿಕ ವಿಧಾನಗಳಿಂದ ಪಡೆಯಬಹುದು ಎಂದು ಒಂದು ನಂಬಿಕೆ. ಪ್ರತಿಯೊಂದು ರೀತಿಯ ಸಾಕ್ಷಾತ್ಕಾರವನ್ನು ತರಲು ಆಲೋಚನೆ ಮತ್ತು ಪದವನ್ನು ಬಳಸಬಹುದು ಮತ್ತು ಭೌತಿಕ ಜಗತ್ತಿನಲ್ಲಿ ಫಲಿತಾಂಶಗಳನ್ನು ಸಾಧಿಸಲು ಮಂತ್ರಗಳನ್ನು ಬಳಸಬಹುದು. ಮಂತ್ರಗಳು
ಅವುಗಳ ಪ್ರಾಚೀನತೆ ಮತ್ತು ಅವುಗಳ ಆಂತರಿಕ ಶಕ್ತಿಯ ಕಾರಣದಿಂದ ಪವಿತ್ರವಾಗಿವೆ. ಈ ಗುಣವು ಮಂತ್ರಗಳ ಶಬ್ದ ವಸ್ತುವು ವಿಶ್ವಶಕ್ತಿಗಳನ್ನು ತೋರ್ಪಡಿಸುವುದರಿಂದ ಅಥವಾ ವಿಶ್ವಶಕ್ತಿಗಳ ಪ್ರತಿನಿಧಿಗಳಾಗಿರುವುದರಿಂದ ಮಂತ್ರಗಳಿಗೆ ಈ ಶಕ್ತಿಯ ಗುಣ ಬಂದಿದೆ. ವೇದಗಳ ಸಾರಾಂಶವನ್ನು ಈ ರೀತಿ ನಾವು ಉಲ್ಲೇಖಿಸಬಹುದು. ವಿಶ್ವಶಕ್ತಿಗಳ ಅಥವಾ ದೇವತೆಗಳ ಪವಿತ್ರ ವಿಷಯ ಮತ್ತು ದೇವತೆಗಳ ಸೂಕ್ಷ್ಮ ನಿಯಮಗಳ ವಿಷಯ ಮಂತ್ರಗಳ ರೂಪದಲ್ಲಿ ಋಷಿಗಳಿಗೆ ಗೋಚರಿಸಿದ ಜ್ಞಾನವೇ ವೇದ. ವೇದದಲ್ಲಿ ಹೀಗೆ ಸಾಗುವ ಒಂದು ವೇದ ಮಂತ್ರವಿದೆ. ರುಚೋ ಅಕ್ಷರೇ ಪರಮೇ ವ್ಯೋಮನ್ ಯಸ್ಮಿನ್ ದೇವ ಅಧಿವಿಶ್ವೇ ನಿಷೇಧುಹು ಯಸ್ತನ್ನ ವೇದ ಕಿಮೃಚ ಕರಿಷ್ಯತಿ ಯಾಯಿತ್ ತದ್ ವಿದುಸ್ತ ಇಮೆ ಸಮಾಸತೆ. ಈ ಮಂತ್ರದ ಅರ್ಥವೇನೆಂದರೆ, ಮಂತ್ರಗಳು ಇರುವುದು ಅವಿನಾಶಿ ಹಾಗೂ ನಿರ್ವಿಕಾರಿಯಾದ ಪರಮ ಅಲೌಕಿಕತೆಯಲ್ಲಿ. ದೇವತೆಗಳ ನೆಲೆಯೂ ಕೂಡ ಈ ಪರಮ ಅಲೌಕಿಕತೆಯೇ ಆಗಿದೆ ಹಾಗೂ ಈ ಪರಮ ಅಲೌಕಿಕತೆಯನ್ನು ಪರಮೇ ವ್ಯೋಮನ್ ಎಂದು ಕರೆಯುತ್ತಾರೆ. ಇದನ್ನು ಇಂಗ್ಲಿಷ್ನಲ್ಲಿ ಆಕಾಶಿಕ್ ರೆಕಾರ್ಡ್ಸ್ ಎಂದು ಉಲ್ಲೇಖಿಸಲಾಗುತ್ತದೆ. ಇಲ್ಲಿ ಆಕಾಶವೆಂದರೆ ಮೇಲಿರುವ ಬಾನು ಅಥವಾ ಗಗನವಲ್ಲ. ಇಲ್ಲಿ ಆಕಾಶದ ಅರ್ಥ ಎಲ್ಲಾ ಕಡೆ ಇರುವ ಜಾಗ, ಸ್ಥಳ ಅಥವಾ ಸ್ಪೇಸ್ ಎಂದು ಆಗುತ್ತದೆ. ಜಾಗ ಅಥವಾ ಸ್ಪೇಸ್ ಖಾಲಿಯಾಗಿರುವ ವಸ್ತುವಲ್ಲ. ಜ್ಞಾನ, ಶಕ್ತಿಗಳು ಯಾವುದೋ ನಮಗರಿಯದ ರೂಪದಲ್ಲಿ ಅದರಲ್ಲಿ ಹುದುಗಿದೆ. ಯಾವ ರೂಪದಲ್ಲಿ ಇವೆಲ್ಲ ಜಾಗದಲ್ಲಿ ಅಥವಾ ಸ್ಪೇಸಿನಲ್ಲಿ ಹುದುಗಿಕೊಂಡಿದೆ ಎನ್ನುವುದು ಮಾನವರ ಬುದ್ಧಿಶಕ್ತಿಗೆ ನಿಲುಕದ್ದಾಗಿದೆ. ಸ್ಪೇಸ್ ಅಥವಾ ಜಾಗವೆನ್ನುವುದು ನಮ್ಮ ಸುತ್ತಲೂ ಇದೆ, ನಮ್ಮೊಳಗೂ ಇದೆ ಮತ್ತು ನಾವು ಅದರೊಳಗೆಯೇ ಇದ್ದೇವೆ. ಆದರೆ ಅದರಲ್ಲಿ ಇರುವ ಈ ವಿಶ್ವಶಕ್ತಿಗಳು ಅಥವಾ ದೇವತೆಗಳನ್ನು ನಾವು ಏಕೆ ಗ್ರಹಿಸಲು ಸಾಧ್ಯವಾಗುತ್ತಿಲ್ಲ ಎಂಬ ಪ್ರಶ್ನೆ ಮೂಡಬಹುದು. ಅದು ನಮ್ಮ ಇಂದ್ರಿಯಗಳ ಮಿತಿಗಳಿಂದಾಗಿ ನಾವು ಅವುಗಳನ್ನು ಗ್ರಹಿಸಲು ಸಾಧ್ಯವಾಗುತ್ತಿಲ್ಲ. ಈ ಇಂದ್ರಿಯಗಳ ಗ್ರಹಿಕೆಯ ಮಿತಿಯ ಕ್ಲಿಷ್ಟ ವಿಷಯವನ್ನು ಸ್ಪಷ್ಟಪಡಿಸಲು ಸಾದೃಶ್ಯದ ವಿಷಯವೊಂದನ್ನು, ಅಂದರೆ ಆನ್ ಅನಲಾಜಿಕಲ್ ಟಾಪಿಕ್ ಒಂದನ್ನು ಇಲ್ಲಿ ಹೇಳಬಯಸುತ್ತೇನೆ. ಮಾನವ ನಿರ್ಮಿತ ವಿದ್ಯುತ್ ಕಾಂತೀಯ ಅಲೆಗಳು, ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, which are invented and produced by humans, ಭೂಮಿಯ ಮೇಲೆ ಎಲ್ಲೆಡೆ ಇದೆ. ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ದೇರ್ ಎವ್ರಿವೇರ್ ಆನ್ ದಿ ಅರ್ತ್. ಆದರೆ ನಮ್ಮ ಇಂದ್ರಿಯಗಳ ಮಿತಿಗಳಿಂದ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಥವಾ ವಿದ್ಯುತ್ ಕಾಂತೀಯ ಅಲೆಗಳನ್ನು ನಾವು ನೇರವಾಗಿ ಗ್ರಹಿಸಲು ಸಾಧ್ಯವಿಲ್ಲ. ವಿದ್ಯುತ್ ಕಾಂತೀಯ ಅಲೆಗಳನ್ನು ರೇಡಿಯೋ ವೇವ್ಸ್ ಎಂದು ಸಹ ಕರೆಯುತ್ತಾರೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ರೇಡಿಯೋ ವೇವ್ಸ್. ನಮಗೆ ಇಂದಿನ ದಿನಗಳಲ್ಲಿ ಅನಿವಾರ್ಯವಾಗಿರುವ ಸಾಧನ ಮೊಬೈಲ್ ಫೋನ್ ವಿದ್ಯುತ್ ಕಾಂತೀಯ ಅಲೆಗಳ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಾವು ಗಮನಿಸಬೇಕು. ರೇಡಿಯೋ ತರಂಗಗಳ ತರಂಗ ಆವರ್ತನವು, ಅಂದರೆ ರೇಡಿಯೋ ವೇವ್ಸ್ ಫ್ರೀಕ್ವೆನ್ಸಿ, ಮೆಗಾಹರ್ಟ್ಸ್ ಮತ್ತು ಗಿಗಾಹರ್ಟ್ಸ್ಗಳ ವ್ಯಾಪ್ತಿಯಲ್ಲಿ ಇದೆ. ಮೆಗಾಹರ್ಟ್ಸ್ ತರಂಗಗಳು 1 ಸೆಕೆಂಡಿಗೆ 10 ಲಕ್ಷ ಬಾರಿ ಕಂಪಿಸುತ್ತವೆ. ಗಿಗಾಹರ್ಟ್ಸ್ ತರಂಗಗಳು 1 ಸೆಕೆಂಡಿಗೆ 100 ಕೋಟಿ ಬಾರಿ ಕಂಪಿಸುತ್ತವೆ. ಈ ಕಂಪನಗಳು ನಮ್ಮ ಇಂದ್ರಿಯಗಳ ಮಿತಿಯನ್ನು ಮೀರಿರುವುದರಿಂದ ನಮಗೆ ಈ ಕಂಪನಗಳನ್ನು ನೇರವಾಗಿ ಗ್ರಹಿಸಲು ಸಾಧ್ಯವಿಲ್ಲ. ಆದರೆ 20 ಹರ್ಟ್ಸ್ ನಿಂದ 20,000 ಹರ್ಟ್ಸ್ ಒಳಗಿರುವ ಕಡಿಮೆ ಆವರ್ತನದ ಆಡಿಯೋ ತರಂಗಗಳು, ಅಂದರೆ ಶಬ್ದ ತರಂಗಗಳು, ಮಾನವನ ಇಂದ್ರಿಯಗಳ ಮಿತಿಯಲ್ಲಿರುವುದರಿಂದ ಮಾನವರು ಇವುಗಳನ್ನು ನೇರವಾಗಿ ಗ್ರಹಿಸಲು ಸಾಧ್ಯ. ಶಬ್ದವೂ ಕೂಡ, ಸೌಂಡ್ ಆಲ್ಸೋ exists in the wave form, but the
frequency of the sound waves is limited to 20,000 cycles per second. ಅಂದರೆ ಶಬ್ದ ತರಂಗಗಳು 1 ಸೆಕೆಂಡಿಗೆ 20,000 ಕಂಪನಗಳ ಒಳಗೆ ಇರುತ್ತದೆ. ಈ ಕಂಪನಗಳು ನಮ್ಮ ಇಂದ್ರಿಯಗಳ ಮಿತಿಯಲ್ಲಿರುವುದರಿಂದ ನಾವು ಶಬ್ದ ತರಂಗಗಳನ್ನು ನೇರವಾಗಿ ಗ್ರಹಿಸಲು ಸಾಧ್ಯ. ಇದೇ ತರ್ಕದ ಮೂಲಕ ನಾವು ವಿಶ್ವಶಕ್ತಿಗಳು ಅಥವಾ ದೇವತೆಗಳನ್ನು ನೇರವಾಗಿ ಗ್ರಹಿಸಲು ಏಕೆ ಸಾಧ್ಯವಾಗುತ್ತಿಲ್ಲ ಎಂಬ ಕ್ಲಿಷ್ಟ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡಬಹುದು. ಬಹುಶಃ ವಿಶ್ವಶಕ್ತಿಗಳು ಅಥವಾ ದೇವತೆಗಳು ಅತಿ ಹೆಚ್ಚಿನ ಕಂಪನಗಳ ಅಂದರೆ ಸಾವಿರಾರು ಕೋಟಿಗಳಿಗಿಂತ ಅಧಿಕ ಕಂಪನಗಳ ಆಧಾರದ ಮೇಲೆ ಬ್ರಹ್ಮಾಂಡದಲ್ಲಿ ಅಸ್ತಿತ್ವದಲ್ಲಿ ಇರಬಹುದು. ಈ ಕಂಪನಗಳು ಮಾನವ ಇಂದ್ರಿಯಗಳ ಮಿತಿಯ ಆಚೆಗಿರುವುದರಿಂದ ನಾವು ಅವುಗಳನ್ನು ನೇರವಾಗಿ ಗ್ರಹಿಸಲು ಸಾಧ್ಯವಾಗದು. ಇನ್ನು ಮುಂದುವರಿಯುತ್ತಾ ಮೇಲೆ ಹೇಳಿದ ಪರಮೇ ವ್ಯೋಮನ್ ಎನ್ನುವುದು ಬ್ರಹ್ಮಾಂಡಲದ ನೆನಪಿನ ಸಂಗ್ರಹವಾಗಿದೆ. ಇದು ಬ್ರಹ್ಮಾಂಡಲದ ಎಲ್ಲಾ ಜ್ಞಾನವನ್ನು ತನ್ನಲ್ಲಿ ಸಂಗ್ರಹಿಸಿಟ್ಟುಕೊಂಡಿದೆ. ಬ್ರಹ್ಮಾಂಡಲದಲ್ಲಿ ನಡೆದ ಎಲ್ಲ ಘಟನೆಗಳ ವಿವರಗಳು, ಮಾತನಾಡಿದ ಶಬ್ದಗಳು, ಮಾಡಿದ ಯೋಚನೆಗಳು ಈ ಪರಮೇ ವ್ಯೋಮನ್ನಲ್ಲಿ ಸಂಗ್ರಹವಾಗಿದೆ. ಇದನ್ನು ದೊಡ್ಡ ಕಂಪ್ಯೂಟರ್ ಸರ್ವರ್ನ ಮೆಮೊರಿಯಂತೆ ನಾವು ಇದನ್ನು ಊಹಿಸಿಕೊಳ್ಳಬಹುದು. ಸರ್ವರ್ ಮೆಮೊರಿಯಲ್ಲಿ ದೊಡ್ಡ ಪ್ರಮಾಣದ ಮಾಹಿತಿ ಸಂಗ್ರಹವಾಗಿರುತ್ತದೆ. ಆದರೆ ಈ ಮಾಹಿತಿ ಸೂಕ್ತವಾದ ಸವಲತ್ತುಗಳನ್ನು, ಗುಪ್ತಪದ ಅಥವಾ ಪಾಸ್ವರ್ಡ್ಗಳನ್ನು ಹೊಂದಿರುವ ವ್ಯಕ್ತಿಗಳಿಗೆ ಮಾತ್ರ ನಿಲುಕುತ್ತದೆ. ಅಂದರೆ ಇದು ರೆಸ್ಟ್ರಿಕ್ಟೆಡ್ ಬೈ ಪಾಸ್ವರ್ಡ್ ಅಂಡ್ ಪ್ರಿವಿಲೇಜಸ್. ಅದೇ ರೀತಿಯಲ್ಲಿ ಪರಮೇ ವ್ಯೋಮನ್ಗೆ ಪ್ರವೇಶವೂ ಕೂಡ ಸೂಕ್ತವಾದ ಸವಲತ್ತುಗಳನ್ನು, ಗುಪ್ತಪದಗಳನ್ನು ಅಥವಾ ಪಾಸ್ವರ್ಡ್ಗಳನ್ನು ಹೊಂದಿರುವ ವ್ಯಕ್ತಿಗಳಿಗೆ ಮಾತ್ರ ಲಭ್ಯವಾಗುತ್ತದೆ. ಮತ್ತು ಋಷಿಗಳು ತಮ್ಮ ಮನಸ್ಥಿತಿ ಮತ್ತು ತಪಸ್ಸಿನ ಕಾರಣದಿಂದಾಗಿ ಸೂಕ್ತವಾದ ಸವಲತ್ತುಗಳನ್ನು ಹೊಂದಿದ್ದರು. ಪರಮೇ ವ್ಯೋಮನ್ ಅನ್ನು ನಿಲುಕಿಸಿಕೊಳ್ಳಬಲ್ಲವರಾಗಿದ್ದರು. ಈ ಪರಮೇ ವ್ಯೋಮನ್ ಅನ್ನು ತಲುಪಿದವನು ಬ್ರಹ್ಮಾಂಡಲದ ಎಲ್ಲ ಜ್ಞಾನವನ್ನು ಹೊಂದಿರುವವನಾಗುತ್ತಾನೆ. ಬ್ರಹ್ಮಾಂಡಲದ ಯಾವುದೇ ವಿಷಯದ ಮೇಲೆ ಸರಾಗವಾಗಿ ತಿಳಿಸಿಕೊಡಬಲ್ಲವನಾಗಿರುತ್ತಾನೆ, ಮಾತನಾಡಬಲ್ಲವನಾಗಿರುತ್ತಾನೆ. ನಾವು ಋಷಿಗಳ ಕಾಲವನ್ನು ವೇದಕಾಲ ಎಂದು ಉಲ್ಲೇಖಿಸಬಹುದು. ಋಷಿಗಳು ಮಹಾನ್ ಧ್ಯಾನಿಗಳಾಗಿದ್ದರು ಮತ್ತು ಆಧ್ಯಾತ್ಮಿಕವಾಗಿ ಮುಂದುವರಿದವರಾಗಿದ್ದರು. ಪರಮೇ ವ್ಯೋಮನ್ ಅನ್ನು ಸರಾಗವಾಗಿ ತಲುಪಬಲ್ಲವರಾಗಿದ್ದರು ಮತ್ತು ಬ್ರಹ್ಮಾಂಡಲದ ಅಂತಿಮ ಸತ್ಯಗಳನ್ನು ಭೌತಿಕ ಜಗತ್ತಿಗೆ ಮಂತ್ರರೂಪಗಳಲ್ಲಿ ತಂದವರಾಗಿದ್ದರು. ಋಷಿಗಳು ತಮಗೆ ಗೋಚರವಾದ ಮಂತ್ರಗಳನ್ನು ತಮ್ಮ ಶಿಷ್ಯರಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ರವಾನಿಸಿದರು. ಹೀಗೆ ಮಂತ್ರಗಳನ್ನು ಸ್ವೀಕರಿಸಿದವರು ಅವುಗಳನ್ನು ಕಂಠಪಾಠ ಮಾಡಿಕೊಂಡು ತಮ್ಮ ಶಿಷ್ಯರಿಗೆ ಮತ್ತು ಕುಟುಂಬ ಸದಸ್ಯರಿಗೆ ರವಾನಿಸಿದರು. ಶಿಷ್ಯರು ತಮ್ಮ ಶಿಷ್ಯರಿಗೆ ಮಂತ್ರಗಳನ್ನು ತಲುಪಿಸಿದರು. ಹೀಗೆ ಜ್ಞಾನವು ತಲೆಮಾರುಗಳಿಂದ ತಲೆಮಾರುಗಳಿಗೆ ಹರಿಯುತ್ತಾ ನೂರಾರು ಪೀಳಿಗೆಗಳನ್ನು ದಾಟಿ ಕಾಲವನ್ನು ಮೀರಿ ಉಳಿದುಕೊಂಡಿತು. ವೇದಕಾಲದಲ್ಲಿ ಅಥವಾ ವೈದಿಕ ಯುಗದಲ್ಲಿ ಎಷ್ಟು ಋಷಿಗಳು ಬಂದು ಹೋಗಿರಬಹುದು ಎಂಬುದರ ನಿಖರ ಲೆಕ್ಕ ನಮಗೆ ಲಭ್ಯವಿಲ್ಲ. ಆದರೆ ನಾವು ವೇದದಲ್ಲಿ ಸುಮಾರು 400 ಋಷಿಗಳ ಹೆಸರುಗಳನ್ನು ನೋಡುತ್ತೇವೆ. ಆಶ್ಚರ್ಯವೆಂದರೆ ಈ 400 ಹೆಸರುಗಳಲ್ಲಿ ಸುಮಾರು 50 ಹೆಸರುಗಳು ಮಹಿಳೆಯರ ಹೆಸರುಗಳು ಆಗಿವೆ. ವಾಕ್ ಅಂಬ್ರಿಣಿ, ಅಪಾಲ ಆತ್ರೇಯಿ, ಲೋಪಮುದ್ರೆ, ಅದಿತಿ ದಾಕ್ಷಾಯಿಣಿ ಇತ್ಯಾದಿ ಈ ಮಹಿಳಾ ಸಮೂಹದ ಕೆಲವು ಹೆಸರುಗಳು. ಈ ಮಹಿಳೆಯರನ್ನು ಋಷಿಕೇಯರು ಎಂದು ಉಲ್ಲೇಖಿಸಲಾಗಿದೆ. ಮಹಿಳೆಯರು ವೇದ ಮಂತ್ರಗಳನ್ನು ಪಠಿಸಬಾರದು ಎಂಬ ಒಂದು ತಪ್ಪು ಕಲ್ಪನೆ ಕೆಲವರಲ್ಲಿದೆ. ವೇದ ಕಾಲಘಟ್ಟದಲ್ಲಿ ಮಹಿಳೆಯರು ಪುರುಷರಷ್ಟೇ ಸಕ್ರಿಯರಾಗಿದ್ದರು. ಮಂತ್ರಗಳನ್ನು ಭೌತಿಕ ಜಗತ್ತಿಗೆ ತರುವಲ್ಲಿ ಮತ್ತು ಅವುಗಳನ್ನು ಪಠಿಸುವುದರಲ್ಲಿ
ಅನೇಕ ಮಹಿಳೆಯರು ನಿರತರಾಗಿದ್ದರು ಎಂಬ ಸತ್ಯವನ್ನು ನಾವು ತಿಳಿದ ನಂತರ ಮಹಿಳೆಯರು ಮಂತ್ರಗಳನ್ನು ಪಠಿಸಬಾರದು ಎಂಬ ತಪ್ಪು ಕಲ್ಪನೆಯನ್ನು ರೂಢಿಯನ್ನು ತಳ್ಳಿಹಾಕಬಹುದು. ಋಷಿಗಳ ಬಗ್ಗೆ ಹೇಳುವುದಾದರೆ ವೇದಗಳಲ್ಲಿ ನಾವು ನೋಡುವ ಕೆಲವು ಹೆಸರುಗಳು ಭರದ್ವಾಜ ಬಾರಸ್ಪತ್ಯ, ಮಧುಚಂದ, ವೈಶ್ವಾಮಿತ್ರ, ಕಶ್ಯಪ, ಮಾರೀಚ, ಅಗಸ್ತ್ಯ, ಮೈತ್ರಾವರುಣಿ, ಭಾರ್ಗವ, ಶೌನಕ, ಗಾತಿ, ಕೌಶಿಕ, ವಸಿಷ್ಠ, ಮೈತ್ರಾವರುಣಿ ಇತ್ಯಾದಿ. ಮಂತ್ರಗಳಲ್ಲಿ ತ್ರಿವಳಿ ಅರ್ಥ ಅಡಗಿದೆ. ಧಾರ್ಮಿಕ ಆಚರಣ ಜ್ಞಾನ ಅಂದರೆ ರಿಚುಯಲಿಸ್ಟಿಕ್ ಜ್ಞಾನ, ವಿಶ್ವಶಕ್ತಿಗಳ ಅಥವಾ ದೇವತೆಗಳ ಜ್ಞಾನ ಮತ್ತು ಅಂತಿಮವಾಗಿ ಆಧ್ಯಾತ್ಮಿಕ ಜ್ಞಾನ ಎಂಬ 3 ರೀತಿಯ ಜ್ಞಾನಗಳು ಮಂತ್ರಗಳಲ್ಲಿ ಅಡಗಿದೆ. ಗಮನಿಸಬೇಕಾದ ಇನ್ನೊಂದು ಅಂಶವೆಂದರೆ ವೇದ ಮಂತ್ರಗಳು ಶತಮಾನಗಳ ಕಾಲಮಾನವನ್ನು ಮೀರಿ ಮೂಲ ರೂಪದಲ್ಲಿ ಹೇಗಿದ್ದವೋ ಹಾಗೆ ಕೊಂಚವೂ ವಿರೂಪಗೊಳ್ಳದೆ ಉಳಿದುಕೊಂಡಿವೆ. ತಲೆಮಾರುಗಳಿಂದ ಅಳವಡಿಸಿಕೊಂಡು ಬಂದಿದ್ದ ಮೌಖಿಕ ಸಂರಕ್ಷಣಾ ವಿಧಾನವೇ ಈ ಅಂಶಕ್ಕೆ ಕಾರಣ. ಈ ವಿಧಾನ ಪ್ರಕ್ರಿಯೆಗೆ ಎಲ್ಲ ಮುನ್ನಣೆಯೂ ಸಲ್ಲಬೇಕು. ವೇದಗಳನ್ನು ಉಳಿಸಿದ ಮುನ್ನಣೆ ಈ ವಿಧಾನ ಪ್ರಕ್ರಿಯೆಗೆ ಸಲ್ಲಬೇಕು. ಈ ವಿಧಾನ ಪ್ರಕ್ರಿಯೆಯನ್ನು ಬ್ರಾಹ್ಮಣ ಪ್ರಕ್ರಿಯೆ ಎಂದು ಕರೆಯಲಾಗುತ್ತದೆ. ಈ ವಿಧಾನ ಪ್ರಕ್ರಿಯೆಯಲ್ಲಿ ತೊಡಗಿದ್ದ ಪ್ರತಿಯೊಬ್ಬ ವೈದಿಕ ವಿದ್ವಾಂಸನು ಮಂತ್ರಗಳನ್ನು ತನ್ನ ಗುರುಗಳಿಂದ ಕಲಿತು ಅವುಗಳನ್ನು ಕಂಠಪಾಠ ಮಾಡಿಕೊಂಡು ಅವುಗಳನ್ನು ತನ್ನ ಶಿಷ್ಯರಿಗೆ ಅಥವಾ ಕುಟುಂಬ ಸದಸ್ಯರಿಗೆ ರವಾನಿಸುತ್ತಾ ಒಂದು ರೀತಿಯ ಮಾನವ ಪುಸ್ತಕವಾಗಿ ವೈದಿಕ ಪರಂಪರೆ ಮುಂದುವರಿಯಲು ಜವಾಬ್ದಾರಿಯುತವಾಗಿ ತನ್ನ ಸೇವೆಯನ್ನು ಸಲ್ಲಿಸಿದ್ದಾನೆ. ಋಷಿಗಳು ತಮ್ಮ ಅನುಯಾಯಿಗಳಿಗೆ, ಶಿಷ್ಯರಿಗೆ ಮತ್ತು ಇತರ ಸಮಕಾಲಿಕ ಮಾನವರಿಗೆ ಸಹಾಯ ಮಾಡುವ ಆಳವಾದ ಉದ್ದೇಶಗಳನ್ನು ಹೊಂದಿದ್ದರು. ಕೆಲವು ಋಷಿಗಳು ಬ್ರಹ್ಮಚಾರಿಗಳಾಗಿದ್ದರು. ಕೆಲವು ಋಷಿಗಳು ವಿವಾಹಿತರಾಗಿ ಕುಟುಂಬ ಜೀವನದಲ್ಲಿ ಸಹ ಏಕಕಾಲದಲ್ಲಿ ತೊಡಗಿದ್ದರು. ಕೆಲವು ಋಷಿಗಳು ದೊಡ್ಡ ಆಶ್ರಮಗಳನ್ನು ಸ್ಥಾಪಿಸಿ ವಿದ್ಯೆ ಹರಡುವ, ಸಾವಿರಾರು ಜನರಿಗೆ ವಿದ್ಯೆಯನ್ನು ತಲುಪಿಸುವ ಕಾರ್ಯದಲ್ಲಿ ತೊಡಗಿದ್ದರು. ಆಶ್ರಮಗಳಲ್ಲಿ ಅನೇಕ ಶಿಷ್ಯರು ವಾಸಿಸುತ್ತಾ ವಿವಿಧ ಕೌಶಲ್ಯಗಳ ಕಲಿಕೆಯಲ್ಲಿ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಸಾಧನೆಯಲ್ಲಿ ತೊಡಗಿದ್ದರು. ಸ್ಥಳೀಯ ರಾಜರ ಮತ್ತು ಸುತ್ತಮುತ್ತಲೂ ವಾಸಿಸುತ್ತಿದ್ದ ಜನರ ಬೆಂಬಲದಿಂದ ಆಶ್ರಮಗಳು ಸುಗಮವಾಗಿ ಸಾಗುತ್ತಿದ್ದವು. ಕೆಲವು ಋಷಿಗಳು ಸ್ಥಳೀಯ ರಾಜರಿಗೆ ಸಲಹೆಗಾರರಾಗಿ, ಮಾರ್ಗದರ್ಶಿಗಳಾಗಿ ಸಕ್ರಿಯರಾಗಿದ್ದು ರಾಜ್ಯಾಡಳಿತ ಸುಗಮವಾಗಿ ಸಾಗಲು ಸಹಾಯ ಮಾಡುತ್ತಿದ್ದರು. ಋಷಿಗಳ ಹೆಸರುಗಳ ವಿಶೇಷತೆ ಹೀಗಿದೆ. ಹೆಸರುಗಳು 2 ಭಾಗಗಳನ್ನು ಹೊಂದಿವೆ. ಮೊದಲನೆಯ ಭಾಗ ಋಷಿ ಅಥವಾ ಋಷಿಕೆಯರ ಜನ್ಮನಾಮ ಮತ್ತು ಎರಡನೆಯ ಭಾಗ ಋಷಿ ಅಥವಾ ಋಷಿಕೆಯ ಗುರು ಅಥವಾ ತಂದೆಯ ಅಥವಾ ತಾಯಿಯ ಹೆಸರು ಆಗಿದೆ. ಹೀಗಾಗಿ ಮಧುಚಂದ ವೈಶ್ವಾಮಿತ್ರ ಎಂಬ ಹೆಸರನ್ನು ಮಧುಚಂದ ಎಂಬುದು ಋಷಿಯ ಜನ್ಮನಾಮ ಎಂದು, ವೈಶ್ವಾಮಿತ್ರ ಎಂಬುದು ಅವನ ತಂದೆಯ ಅಥವಾ ಗುರುವಿನ ಹೆಸರು ಎಂದು ಅರ್ಥೈಸಬಹುದು. ಅದೇ ರೀತಿ ಅದಿತಿ ದಾಕ್ಷಾಯಿಣಿ ಎಂಬ ಹೆಸರಿನಲ್ಲಿ ಅದಿತಿ ಆಕೆಯ ಜನ್ಮನಾಮ, ದಾಕ್ಷಾಯಿಣಿ ಆಕೆಯ ಗುರುವಿನ ಅಥವಾ ತಾಯಿಯ ಹೆಸರು ಎಂದು ಅರ್ಥೈಸಬಹುದು. ಇನ್ನು ಮುಂದೆ ಮಂತ್ರಗಳನ್ನು ವಿವಿಧ ವೇದ ಪುಸ್ತಕಗಳಲ್ಲಿ ಅಥವಾ ಸಂಪುಟಗಳಲ್ಲಿ ಹೇಗೆ ಗುಂಪು ಮಾಡಲಾಗಿದೆ ಎಂಬುದನ್ನು ನೋಡೋಣ. ಪ್ರತಿ ಋಷಿಗೆ ಗೋಚರಿಸಿದ ಮಂತ್ರಗಳು ಅವನ ಶಿಷ್ಯರ ಅಥವಾ ಕುಟುಂಬ ಸದಸ್ಯರ ಮೂಲಕ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದು ಅವನ ಶಿಷ್ಯರ ಅಥವಾ ಕುಟುಂಬದ ಸದಸ್ಯರ ಗುಂಪಿನಲ್ಲಿ ಉಳಿದುಕೊಂಡಿತು. ಮಹಾಭಾರತದ ಕಾಲದಲ್ಲಿ ಇದ್ದರು ಎಂದು ನಂಬಲಾದ ವ್ಯಾಸ ಋಷಿ ಎಂಬ ಹೆಸರಿನ ಋಷಿಯ ಬಗ್ಗೆ ನಿಮ್ಮಲ್ಲಿ ಅನೇಕರಿಗೆ
ತಿಳಿದಿರಬಹುದು. ಮಹಾಭಾರತದ ಸಮಯವು ಸುಮಾರು 5,000 ವರ್ಷಗಳ ಹಿಂದಿನದು ಎಂದು ವೈಜ್ಞಾನಿಕವಾಗಿ ಖಗೋಳಶಾಸ್ತ್ರವನ್ನಾಧರಿಸಿ ಲೆಕ್ಕ ಹಾಕಲಾಗಿದೆ. ವ್ಯಾಸ ಋಷಿಗಳು ವಿವಿಧ ಗುಂಪುಗಳಲ್ಲಿ ಚಾಲನೆಯಲ್ಲಿದ್ದ ಲಭ್ಯವಿದ್ದ ಎಲ್ಲಾ ಮಂತ್ರಗಳನ್ನು ಒಟ್ಟಿಗೆ ಸಂಗ್ರಹಿಸಿದರು ಮತ್ತು ಅವರದೇ ಆದ ಕೆಲವು ತರ್ಕಗಳನ್ನು ನಿಯಮಗಳನ್ನು ಅನ್ವಯಿಸಿ ಸಂಗ್ರಹವನ್ನು 4 ಭಾಗಗಳಾಗಿ ಸಂಘಟಿಸಿದರು. ಈ 4ರಲ್ಲಿ ಮೊದಲನೆಯ ಭಾಗ ಋಗ್ವೇದ, ಎರಡನೆಯದು ಯಜುರ್ವೇದ, ಮೂರನೆಯದು ಸಾಮವೇದ ಮತ್ತು 4ನೆಯದು ಅಥರ್ವವೇದವಾಗಿದೆ. ಋಗ್ವೇದದ ಮಂತ್ರಗಳೆಲ್ಲವೂ ಛಂದಸ್ಸಿನಿಂದ ಕೂಡಿದ ಮಂತ್ರಗಳಾಗಿವೆ ಮತ್ತು ಈ ಮಂತ್ರಗಳನ್ನು ರುಕ್ಸ್ ಎಂದು ಕರೆಯಲಾಗುತ್ತದೆ. ಋಗ್ವೇದದಲ್ಲಿರುವ ಮಂತ್ರಗಳನ್ನು ಅಥವಾ ರುಕ್ಕುಗಳನ್ನು ಮಂಡಲಗಳೆಂದು ಕರೆಯಲ್ಪಡುವ 10 ಪುಸ್ತಕಗಳಾಗಿ ವರ್ಗೀಕರಿಸಲಾಗಿದೆ. ಋಗ್ವೇದದ ಎಲ್ಲ ಮಂಡಲಗಳಲ್ಲಿರುವ ಒಟ್ಟು ಮಂತ್ರಗಳ ಸಂಖ್ಯೆ 10,552 ಆಗಿದೆ. ಈ ಮಂತ್ರಗಳನ್ನು 1028 ಸೂಕ್ತಗಳಾಗಿ ಸಂಘಟಿಸಲಾಗಿದೆ. ಯಜುರ್ವೇದವು ಕೃಷ್ಣ ಯಜುರ್ವೇದ ಮತ್ತು ಶುಕ್ಲ ಯಜುರ್ವೇದ ಎಂಬ 2 ಉಪಸಂಪುಟಗಳನ್ನು ಹೊಂದಿದೆ. ಈ 2 ಸಂಪುಟಗಳಲ್ಲಿರುವ ಒಟ್ಟು ಮಂತ್ರಗಳ ಸಂಖ್ಯೆ 8,771 ಆಗಿದೆ. ಈ ಒಟ್ಟು ಮಂತ್ರಗಳಲ್ಲಿ ಕೇವಲ 1,500 ಮಂತ್ರಗಳು ವ್ಯಾವರ್ತಕ ಮಂತ್ರಗಳು ಅಂದರೆ ಎಕ್ಸ್ಕ್ಲೂಸಿವ್ ಮಂತ್ರಗಳು ಆಗಿದೆ. ಉಳಿದ 7,271 ಮಂತ್ರಗಳು ಋಗ್ವೇದ ಮಂತ್ರಗಳೇ ಆಗಿವೆ. ಆದರೆ ಕೆಲವು ಬದಲಾವಣೆಗಳನ್ನು ಹೊಂದಿವೆ. ಅಂದರೆ ಋಗ್ವೇದದ ಮಂತ್ರ ಬದಲಾವಣೆಯೊಂದಿಗೆ ಯಜುರ್ವೇದದಲ್ಲಿ ನಮಗೆ ಕಾಣಸಿಗುತ್ತದೆ. ಯಜುರ್ವೇದದಲ್ಲಿ ಋಕ್ ಮಂತ್ರಗಳ ಜೊತೆಗೆ ಯಜುಸ್ ಮಂತ್ರಗಳು ಎಂದು ಕರೆಯಲ್ಪಡುವ ಮತ್ತೊಂದು ರೀತಿಯ ಮಂತ್ರಗಳಿವೆ. ಯಜುಸ್ ಮಂತ್ರಗಳು ಹಲವು ಪದ್ಯರೂಪದಲ್ಲೂ ಇವೆ, ಹಲವು ಗದ್ಯರೂಪದಲ್ಲಿಯೂ ಇವೆ. ಪ್ರಸಿದ್ಧ ಮಂತ್ರವಾದ ಓಂ ನಮಃ ಶಿವಾಯ ಯಜುರ್ವೇದದ ಭಾಗವಾಗಿದೆ. ಸಾಮವೇದವು 1,875 ಮಂತ್ರಗಳನ್ನು ಹೊಂದಿದೆ. ಈ ಮಂತ್ರಗಳೆಲ್ಲವೂ ಋಗ್ವೇದ ಮಂತ್ರಗಳೇ ಆಗಿವೆ. ಆದರೆ ಮಂತ್ರದ ಪೂರ್ವಭಾವಿಯಲ್ಲಿ ಮತ್ತು ಅಂತ್ಯದಲ್ಲಿ, ಮಂತ್ರದ ಮೊದಲು ಮತ್ತು ಮಂತ್ರದ ಅಂತ್ಯದಲ್ಲಿ ಉಚ್ಚಾರಾಂಶಗಳನ್ನು ಪದಗಳನ್ನು ಸೇರಿಸಿ ಮಂತ್ರಗಳ ರೂಪವನ್ನು ಬದಲಿಸಲಾಗಿದೆ. ಸಾಮವೇದ ಮಂತ್ರಗಳು ಸಂಗೀತಮಯವಾಗಿದೆ. ಇಲ್ಲಿ ಋಗ್ವೇದ ಮಂತ್ರಗಳ ಮೇಲೆ ಮಾಡಲಾಗಿರುವ ಬದಲಾವಣೆಗಳಿಂದ ಈ ಮಂತ್ರಗಳು ಸಂಗೀತ ಸ್ವರೂಪದಲ್ಲಿ ಪಠಿಸಲು ಸಾಧ್ಯವಾಗಿದೆ. ಸಾಮವೇದ ಮಂತ್ರಗಳನ್ನು ಸಾಮನ್ ಮಂತ್ರಗಳು ಎಂದು ಕರೆಯುತ್ತಾರೆ. ಸಾಮವೇದ ಭಾರತೀಯ ಸಂಗೀತ ಸಂಪ್ರದಾಯದ ಮೂಲ ಎಂದು ನಂಬಲಾಗಿದೆ. ಅಥರ್ವವೇದವು 5,038 ಮಂತ್ರಗಳನ್ನು ಹೊಂದಿದೆ. ಅವುಗಳಲ್ಲಿ 76 ಮಂತ್ರಗಳು ಮಾತ್ರ ವ್ಯಾವರ್ತಕ ಅಂದರೆ ಎಕ್ಸ್ಕ್ಲೂಸಿವ್ ಮಂತ್ರಗಳು ಆಗಿವೆ. ಉಳಿದ 4,962 ಮಂತ್ರಗಳು ಬದಲಾವಣೆಗೊಂಡ ಋಗ್ವೇದ ಮಂತ್ರಗಳಾಗಿವೆ. ಅಂದರೆ ಇವು ಋಗ್ವೇದದಿಂದ ಇಲ್ಲಿ ಬಂದಿವೆ, ಆದರೆ ಕೆಲವು ಬದಲಾವಣೆಗಳನ್ನು ಹೊಂದಿವೆ. ಅಥರ್ವವೇದದಲ್ಲಿ ಪ್ರಾಯೋಗಿಕ ಜೀವನದ ಬಗ್ಗೆ ಮತ್ತು ವೇದ ಕಾಲದ ಸಾಮ್ರಾಜ್ಯಗಳ ಬಗ್ಗೆ ಮತ್ತು ಆ ಸಾಮ್ರಾಜ್ಯಗಳ ಆಡಳಿತದ ಬಗ್ಗೆ ವಿವರಣೆಯನ್ನು ನಾವು ಕಾಣಬಹುದು. ಅಥರ್ವವೇದದಲ್ಲಿ ಭೂಸೂಕ್ತ ಎಂಬ ಹೆಸರಿನ ಒಂದು ಸೂಕ್ತವಿದೆ. ಇದು ಭೂಮಿ ತಾಯಿಯ ಗುಣಲಕ್ಷಣಗಳನ್ನು ಮತ್ತು ಶಕ್ತಿಗಳನ್ನು ವಿವರಿಸುತ್ತದೆ. ಈ ಸೂಕ್ತದಲ್ಲಿನ ಆಲೋಚನೆಗಳು ಪರಿಸರದ ಬಗ್ಗೆ ಮಾನವನ ಆಲೋಚನೆಗಳ ಮೊದಲ ಸಮೂಹವೆಂದು ಪರಿಗಣಿಸಬಹುದು. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಎಂಬ 4 ಸಂಪುಟಗಳನ್ನು ಒಟ್ಟಾಗಿ ಮಂತ್ರ ಸಂಹಿತೆಗಳು ಎಂದು ಸಹ ಕರೆಯುತ್ತಾರೆ. ಗಮನಿಸಿ, ಸಂಹಿತೆಗಳ ಸಿಂಹಪಾಲು ಋಗ್ವೇದದ ಋಕ್ ಮಂತ್ರಗಳೇ ಆಗಿದೆ. ಬೇರೆ ಮಂತ್ರಗಳಿಗಿಂತ ಋಕ್ ಮಂತ್ರಗಳು ಸಂಖ್ಯೆಯಲ್ಲಿ ಹೆಚ್ಚು ಮತ್ತು ಅವು ಅನೇಕ ಬಾರಿ
ಪುನರಾವರ್ತನೆಯಾಗಿವೆ. ಇನ್ನು ರುಕ್ ಎನ್ನುವ ಮಂತ್ರಗಳು ದೈವಿಕ ಪ್ರಜ್ಞೆಯ ಮಂತ್ರಗಳಾಗಿವೆ. ರುಕ್ ಮಂತ್ರಗಳ ಅಧ್ಯಯನಕಾರರಿಗೆ ಜ್ಞಾನವು ಗೋಚರವಾಗುತ್ತದೆ. ಯಜುಸ್ ಮಂತ್ರಗಳು ದೈವಿಕ ಶಕ್ತಿಯ ಮಂತ್ರಗಳಾಗಿವೆ. ಅವು ತಮ್ಮ ಇಚ್ಛೆಯ ಪರಿಣಾಮವನ್ನು ತರುತ್ತವೆ. ಸಾಮವೇದದ ಸಮಾನ್ ಮಂತ್ರಗಳು ದೈವಿಕ ಆನಂದದ ಮಂತ್ರಗಳಾಗಿವೆ. ಇದು ಅಸ್ತಿತ್ವದ ಆಧ್ಯಾತ್ಮಿಕ ಆನಂದದ ಸಮಾನ ನೆರವೇರಿಕೆಯನ್ನು ತರುತ್ತವೆ. ಮೊದಲೇ ಹೇಳಿದಂತೆ ಮಂತ್ರಗಳು ಆಳವಾದ ಆಧ್ಯಾತ್ಮಿಕ ಸತ್ಯಗಳ ಗ್ರಹಿಕೆ ಮತ್ತು ಋಷಿಗಳಿಗೆ ಗೋಚರಿಸಿದ ನಿಗೂಢ ವಿದ್ಯಮಾನಗಳು. ಮಂತ್ರಗಳು ಆಳವಾದ ಸಂಕೇತಗಳೊಂದಿಗೆ ಅಂದರೆ ಸಿಂಬಾಲಿಸಂ ಒಂದಿಗೆ ತನ್ನೊಳಗೆ ಜ್ಞಾನವನ್ನು ಅಳವಡಿಸಿಕೊಂಡಿದೆ. ಮಂತ್ರಗಳಲ್ಲಿ ಹುದುಗಿರುವ ಸತ್ಯ ಮತ್ತು ಜ್ಞಾನವನ್ನು ಪಡೆಯಲು ಸಾಂಕೇತಿಕತೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಅವಶ್ಯಕ. ಅಂದರೆ ಸಾಂಕೇತಿಕತೆಯನ್ನು ಅರ್ಥ ಮಾಡಿಕೊಂಡರೆ ವೇದ ಮಂತ್ರಗಳ ನಿಜವಾದ ಅರ್ಥವು ನಮಗೆ ತಿಳಿಯುವುದು. ಎಲ್ಲಾ 4 ವೇದಗಳನ್ನು ಒಟ್ಟುಗೂಡಿಸಿದರೆ ನಾವು ಒಟ್ಟು 26,236 ಮಂತ್ರಗಳನ್ನು ನೋಡುತ್ತೇವೆ. ಮತ್ತು ಪುನರಾವರ್ತಿತ ಮಂತ್ರಗಳ ಎಣಿಕೆಯನ್ನು ಅಂದರೆ ರಿಪೀಟೆಡ್ ಮಂತ್ರಗಳ ಎಣಿಕೆಯನ್ನು ತೆಗೆದುಹಾಕಿದರೆ ನಾವು ಸುಮಾರು 20,000 ವ್ಯಾವರ್ತಕ ಅಂದರೆ ಎಕ್ಸ್ಕ್ಲೂಸಿವ್ ಮಂತ್ರಗಳನ್ನು ನೋಡುತ್ತೇವೆ. ಈ 20,000 ವ್ಯಾವರ್ತಕ ಮಂತ್ರಗಳು ಅಂದರೆ 20,000 ಎಕ್ಸ್ಕ್ಲೂಸಿವ್ ಮಂತ್ರಗಳು ವೇದದ ಸಾರ. ಮಂತ್ರಗಳು ದೇವತೆಗಳು ಮತ್ತು ಋಷಿಗಳ ಕುರಿತು ಹೆಚ್ಚಿನ ವಿವರಗಳು ಇತರ ವಿಡಿಯೋಗಳಲ್ಲಿ ಲಭ್ಯವಿದೆ. ಈ ವಿಷಯಗಳ ಬಗ್ಗೆ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಅವುಗಳ ಉತ್ತರಕ್ಕಾಗಿ ನನ್ನನ್ನು ನೀವು ಸಂಪರ್ಕಿಸಬಹುದು. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆಲ್ಲ ಅನೇಕ ವಂದನೆಗಳು, ಧನ್ಯವಾದಗಳು. ಪ್ರಣಾಮ್. ಜೈ ಹಿಂದ್.